ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಶೇಷ ಶ್ರೀಯುತ ನರೇಂದ್ರ ಮೋದಿಯವರ ವೈಫಲ್ಯ 10. ಶ್ರೀಯುತ ನರೇಂದ್ರ ಮೋದಿಯವರು 2014ರಲ್ಲಿ ಮಂತ್ರಿಗಳಾಗ್ತಾರೆ. ಹಲವಾರು ಯೋಜನೆಗಳು ಜನರಿಗೆ ಸಂತೋಷ ಪಡುವಂತಹ ಒಂದು ಡ್ರೀಮ್ ಕಾಣುವಂಥ ಒಂದು ಯೋಜನೆಗಳನ್ನು ಅನೌನ್ಸ್ ಮಾಡ್ತಾರೆ. ಹಲವಾರು ಯೋಜನೆಗಳಲ್ಲಿ ಒಂದೇನೆಂದರೆ ಬುಲೆಟ್ ಟ್ರೈನ್ ಇರ್ಬೋದು, ಸ್ವಚ್ಛ ಭಾರತ್ ಅಭಿಯಾನ ಇರ್ಬೋದು, ಸ್ಮಾರ್ಟ್ ಸಿಟಿಗಳ ಬಗ್ಗೆ ನಾನು ಹೇಳಿಕ್ಕೆ ಬಂದಿದ್ದೀನಿ. ಇವತ್ತು ಬುಲೆಟ್ ಟ್ರೈನ್ ಬಗ್ಗೆ ಎಷ್ಟು ನಾವು ಆಸೆ ಪಟ್ಟಿದ್ವಿ ಅಂದರೆ, ಎಷ್ಟು ನಾವು ಆಶಾಭಾವನೆಯಿಂದ ಇದ್ವಿ ಅಂದರೆ, ಬುಲೆಟ್ ಟ್ರೈನ್ ನೋಡೋ ಒಂದು ಸೌಭಾಗ್ಯ ಸಿಗುತ್ತೆ ಅಂತೇಳಿ ನರೇಂದ್ರ ಮೋದಿಯವರ ಮುಖಾಂತರ ಅಂದ್ಕೊಂಡಿದ್ವಿ. ಇದುವರೆಗೂ ಒಂದು ಬುಲೆಟ್ ಟ್ರೈನ್ ಬಂದಿಲ್ಲ. ಇದು ವೈಫಲ್ಯ. ಎರಡನೇದು, ಸ್ಮಾರ್ಟ್ ಸಿಟಿ. 100 ಸ್ಮಾರ್ಟ್ ಸಿಟಿ ಆಗ್ತವೆ ಅಂದರೆ ದೇಶದ ಒಂದು 100 ದೊಡ್ಡ ದೊಡ್ಡ ಸಿಟಿಗಳು ಸ್ಮಾರ್ಟ್ ಸಿಟಿ ಆಗ್ತವೆ. ಎಲ್ಲ ರೀತಿಯಿಂದ ಡೆವಲಪ್ಮೆಂಟ್ ಅಮೂಲಾಗ್ರ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಆಶಾಭಾವನೆಯಿಂದ ನಾನು ಸಂತೋಷಪಟ್ಟವನು. ಆದರೆ ಎಲ್ಲಿದೆ ಸ್ಮಾರ್ಟ್ ಸಿಟಿಗಳು ಇವತ್ತು? ಹಾಳಾಗಿ ಹೋಗ್ತಿದ್ದಾವೆ ಸಿಟಿಗಳೆಲ್ಲ. ಇವತ್ತು ಸರಿಯಾದ ರೋಡ್ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲದೆ, ನೀರಿಲ್ಲದೆ, ವ್ಯವಸ್ಥೆ ಇಲ್ಲದೆ ಹಾಳಾಗ್ತಿದ್ದಾವೆ ಸಿಟಿಗಳು ಇವತ್ತು ನಮ್ಮ ದೇಶದ್ದು. ಹಲವಾರು ಯೋಜನೆಗಳಿಗೆ ಹೀಗೆ ಇದ್ದಾವೆ. ಇವುಗಳನ್ನು ಅಂಕಿಅಂಶಗಳಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ಮಾರ್ಟ್ ಸಿಟಿಗಾಗಿ ಇವರು ಸುಮಾರು 9,700 ಕೋಟಿ ರೂಪಾಯಿ ನಮ್ಮ ಬಜೆಟ್ನಲ್ಲಿ ಮೀಸಲಿಡ್ತಾರೆ. ಅದರಲ್ಲಿ ಖರ್ಚಾಯಿತು ಕೇವಲ 582 ಕೋಟಿ. ಅದೇ ಅಲ್ಲದೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಸುಮಾರು 5,800 ಕೋಟಿ ಮೀಸಲಿಡ್ತಾರೆ ಬಜೆಟಲ್ಲಿ. ಅವ್ರು ಖರ್ಚಾಗಿರ್ತಾರೆ ಕೇವಲ 2,200 ಕೋಟಿ. ಅಂದರೆ ಯಾವ ರೀತಿ ಎಫಿಷಿಯನ್ಸಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಮಾಡ್ಕೊಳ್ಳಿ. ಅಮೃತ್ ಯೋಜನೆಯಲ್ಲಿ 8,400 ಕೋಟಿ ಇಟ್ಟರೆ ಕೇವಲ ಖರ್ಚಾಗಿರೋದು 2,400 ಕೋಟಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 9,700 ಕೋಟಿ ಇಟ್ಟರೆ ಖರ್ಚಾಗಿರೋ ಬರೀ 2,000 ಕೋಟಿ. ಅಂದರೆ ಎಷ್ಟು ಎಫಿಷಿಯನ್ಸಿಯಲ್ಲಿ ಕೆಲಸ ಮಾಡಿದ್ದೀರಾ? 18 ತಾಸು 24 ತಾಸು ಕೆಲಸ ಮಾಡ್ತಾರೆ ಮೋದಿಯವರು ಅಂತ ಹೇಳಿದರೆ, ಇದನ್ನು ನೀವು ಕೆಲಸ ಮಾಡೋದು ಏನು ಕೆಲಸ ಮಾಡಿದ್ದೀರಾ? ದೊಡ್ಡ ಪ್ರಶ್ನೆ ಆಗಿದೆ ನಮಗೆ. ದಯವಿಟ್ಟು ಮಾಡಿದರೆ ಏನು ಮಾಡಿದ್ದೀರಾ ಒಂದು ಸ್ವಲ್ಪ ದಯವಿಟ್ಟು ಅಂಕಿಅಂಶಗಳ ಮುಖಾಂತರ ಕೊಡ್ತೀರಾ? ಚುನಾವಣೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀರಾ ನೀವುಗಳು? ಬೇರೆ ರಾಮ ರಹಿಮ ಅಂತೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ರಲ್ಲ. ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡ್ತಾರೆ ಇವತ್ತು? ಬಡತನ ರೇಖೆ ಎಲ್ಲಿದೆ ಇವತ್ತು? ರೇಖೆ ಎಲ್ಲಿದ್ದೀವ? ಹಂಗರ್ ಇಂಡೆಕ್ಸಲ್ಲಿ 55 ಸ್ಥಾನ, ಇವತ್ತು 125 ಕಂಟ್ರಿಯಲ್ಲಿ 55ನೇ ಸ್ಥಾನದಲ್ಲಿದ್ದಂಥ ದೇಶ ಇವತ್ತು 111ನೇ ಸ್ಥಾನಕ್ಕೆ ಬಂದಿದೆ. ಎಲ್ಲಿದೆ ನಮ್ಮ ದೇಶ ಇವತ್ತು? ಜನರಿಗೆ ಅರ್ಥ ಮಾಡ್ಕೋಬೇಕಾಗಿದೆ. ಇವರು ಬಣ್ಣದ ಮಾತಿಗೆ ಮರಳಾಗಬೇಡಿ, ಅಲ್ಲದೆ ಇವರ ಸುಳ್ಳುಗಳಿಗೆ ಮರಳಾಗಬೇಡಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.